ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕಳೆದ 7 ವರ್ಷದಿಂದ ಸತತವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಸಂಬಂಧಪಟ್ಟ 2 ಸತಿ FIR ಮಾಡಿಸಿದ್ವಿ. ಸತಿ ಮಾದೇವಪುರದವ್ರು FIR ಮಾಡಿಸಿದ್ವಿ. ಝೂಮ್ ಮಾಡೋಣ, ಝೂಮ್ ಮಾಡಿ ಚೆಂದ ಅದು ಕಾಣಿಸಲ್ಲ, ಅದು ಬೆಳಕು ಅಲ್ಲೊಂದಿದ್ದಾರೆ ನೋಡಿ, ಅಲ್ಲೊಂದಿದೆ ಮತ್ತು ಅಲ್ಲಿ ಒಟ್ಟು 4ರಿಂದ 5 ಶ್ರೀರಂಗಪಟ್ಟಣದ ಹಿರಿಯ ಸ್ವಯಂ ಸೇವಕರಾದ ಶ್ರೀಯುತ ಸತೀಶಣ್ಣ, ಲಕ್ಷ್ಮೀನಾರಾಯಣ ಹಾಗೂ ಚಂದಗಲ್ ಶಂಕರಣ್ಣ ಹಾಗೂ ಶ್ರೀರಂಗಪಟ್ಟಣ ಚಂದನ್ ಹಾಗೂ ಬೆಸ್ತ ಸಮಾಜದ ಮೀನುಗಾರ ಸೊಸೈಟಿಯ ಡೈರೆಕ್ಟರಾದ ಶ್ರೀಯುತ ರಾಮರವರು, ಇವರೆಲ್ಲರೂ ಸ್ವಯಂ ಪ್ರೇರಿತವಾಗಿ ಶಿವಣ್ಣ ಸಬನ್ಕುಪ್ಪೆ ಎಲ್ಲರೂ ಕೂಡ ಒಂದು ಸಾವು ಮುಗಿಸ್ಕೊಬರ್ಬೇಕಾದ್ರೆ ಈ ಸೇತುವೆ ಮೇಲೆ ಕಂಡಂಥ ಈ ಬೋನ್ಗಳನ್ನ ಅಕ್ರಮವಾಗಿ ಇಟ್ಟಿರೋದನ್ನು ಅರಣ್ಯ ಇಲಾಖೆ ಗಮನಕ್ಕೆ ತಂದು ಬೀಟ್ ಗಾರ್ಡ್ ಆದ ಶ್ರೀಯುತ ಬಸವರಾಜ್ ಸರ್ ಅವ್ರನ್ನ ಬಂದಿದ್ದಾರೆ. ತುಳಸಿ ಕುಮಾರ್ ಸರ್ ಅಂತ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಇವತ್ತು ಕರೆಸಿ ಇದ್ರ ಮೇಲೆ ಕ್ರಮ ತಗೋಬೇಕು. ನೀರ್ನಾಯಿ ಹಿಡಿಯೋದಕ್ಕೆ ಇಟ್ಟಿರತಕ್ಕಂತಹ ಅಕ್ರಮ ಬೋನ್ಗಳನ್ನ ತೆರವುಗೊಳಿಸಿ ಇದ್ರ ಮೇಲೆ ಒಂದು ದೂರು ದಾಖಲಿಸಬೇಕು ಅಂತ ಇವತ್ತು ಮನವಿ ಮಾಡ್ತಾಯಿದ್ವಿ. ಖುದ್ದು ಸ್ಥಳದಲ್ಲಿ ಎಲ್ಲ ಕೂಡ ಇಲ್ಲ ಪರಿಸರ ಪ್ರೇಮಿಗಳು ತೊಂದರೆ ಹೋಗ್ಲಾಡ್ಸ್ಬೇಕು ಅಂತ ಈ ಮೂಲಕ ಅಧಿಕಾರಿಗಳಿಗೆ ಮನವಿ ರೆಪ್ರೆಸೆಂಟೇಷನ್ ಕೂಡ ಅವರಿಗೆ ಕೊಡ್ತಾ ಇದ್ದೀನಿ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನೀವು ಬೆಂಗಳೂರನ್ನ ಬೇರೆ ಥರ ನೀವು ನೋಡ್ಕೋಬೇಡಿ. ರಾಷ್ಟ್ರೀಯ ಕ್ಯಾಪಿಟಲ್ ಥರ ಯಾವ ರೀತಿ ಗಮನಿಸ್ತೀರಿ. ದೊಡ್ಡ ದೊಡ್ಡ ಸಿಟಿಗೆ ಈಗ ಅಹಮದಾಬಾದಲ್ಲಿ 20% ಕೊಟ್ಟಿದ್ದಾರೆ ಶೇರ್, ನಮ್ಮಲ್ಲಿ ಬರೀ 10% ಕೊಟ್ಟಿದ್ದಾರೆ. ಇವೆಲ್ಲ ದಾಖಲೆ ಇದೆ. ಸೊ ನಾನು ರಾಜಕಾರಣ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಅವಶ್ಯಕತೆಯೂ ಇಲ್ಲ ರಾಜಕಾರಣ ಮಾಡೋದು. ಬಟ್ ಅವ್ರಿಗೆ ಗಮನಕ್ಕೆ ತರ್ತಾ ಇದ್ದೀನಿ, MP ಗಳು ಈ ರಾಜಕಾರಣ ಬಿಟ್ಬಿಟ್ಟು ಜನರ ಸೇವೆಗೆ ದುಡ್ಡನ್ನು ತರೋವಂಥದ್ದು ನೀವು ಮಾಡಿ. ಬರೀ ಟ್ವೀಟ್ ಮಾಡಿಬಿಟ್ಟು 2 ಫೋಟೋ ಹಾಕ್ಸ್ಕೊಂಡು ಪ್ರೆಸ್ಸಲ್ಲಿ ಮೆಸೇಜ್ ನ್ಯೂಸ್ ಹಾಕ್ಸ್ಕೊಬಿಟ್ರೆ ನಿಮ್ಮದು ಸೇವೆ ಅಲ್ಲ. ನಿಮ್ಮ ಕಾನ್ಷಿಯಸ್ ಪರ್ಮಿಟ್ ಮಾಡಬೇಕು. ಆ ರೀತಿ ದಯವಿಟ್ಟು ಕೆಲಸ ಮಾಡಬೇಕು. BJP ಅವರು ಎಲ್ಲ MLAಗಳು ಬೆಳಗ್ಗೆಯಿಂದ ಬಂದುಬಿಟ್ಟು ಮೆಟ್ರೋ 2ನೇ ಹಂತ 3ನೇ ಹಂತಕ್ಕೆ ಮೋದಿಯವ್ರ ಕೊಡುಗೆನೇ ಜಾಸ್ತಿ ಅನ್ನುವಂಥ ಯಾರ್ದು ಇಲ್ಲ. ಪ್ರಾರಂಭ ಮಾಡಿದ SM ಕೃಷ್ಣ ಅವ್ರ ಕಾಲದಲ್ಲಿ ಆವತ್ತು ವಾಜಪೇಯಿ ಅವರು, ಅರ್ಥ ಆಯ್ತಾ, ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ಅವರು ಬಿಡುಗಡೆ ಮಾಡಲಿ, ನಾನು ಬಿಡುಗಡೆ ಮಾಡ್ತೀನಿ. ಕೂಡ ಇದೇ ಮಠದಲ್ಲಿದ್ದುಕೊಂಡು ಪೂಜ್ಯ ಜಗದ್ಗುರು ಡಾಕ್ಟರ್ ಮೂಜಗಂ ಮಹಾಸನ್ನಿಧಿಯವರ ಸಾಮೀಪ್ಯದಲ್ಲಿದ್ದುಕೊಂಡು ಆ ಮಠವನ್ನು ಬೆಳಗಿರುವಂತಹ ಪುಣ್ಯ ಪರಂಪರೆಯನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಮತ್ತೆ ಆ ಪರಂಪರೆಯನ್ನು ಮುಂದುವರಿಸುವುದಕ್ಕಾಗಿ ತಾವೆಲ್ಲ 3 ಗುರುಗಳೇ ಶಿವಯೋಗ ಮಂದಿರದ ಅಧ್ಯಕ್ಷರೇ ನಮಗೆ ಮರಿ ಕೊಡಬೇಕು ಅನ್ನುವಂಥ ಗಟ್ಟಿ ಸಂಕಲ್ಪ ಏನಿದೆ, ಇದು ನಿಜವಾಗಲೂ ಕೂಡ ನಾಡಿಗೆ ಒಂದು ಒಳ್ಳೆಯ ಬೆಳಕನ್ನು
ತಿಳಿಸ್ತಾ ನಿಮ್ಮೆಲ್ಲರಿಗೆ ಪೂಜ್ಯ ಸನ್ನಿಧಿಯವರ ಆಶೀರ್ವಾದ ಇರಲಿ. ಪೂಜ್ಯರ ನೂತನ ಉತ್ತರಾಧಿಕಾರಿಗಳ ಒಂದು ಕಾಯಕ ಮತ್ತು ದಾಸೋಹ ಮತ್ತು ಪ್ರವಚನ ಸಂಘಟನೆ ಇವುಗಳ ಮೂಲಕ ಮತ್ತೆ ಆ ಮಠದ ಕೀರ್ತಿ ನಾಡಿನ ತುಂಬೆಲ್ಲ ದಶದಿಕ್ಕುಗಳಲ್ಲಿ ಪಸರಿಸುವ ಹಾಗೆ ಆಗಲಿ. ಆನಗಲ್ಲು ಕುಮಾರ ಶಿವೇಗಳವರು, ಬಸವಾದಿ ಶಿವಶರಣರು, ಕರ್ತೃ ಜಗದ್ಗುರು ಗುರುಸಿದ್ದೇಶ್ವರರು ಆ ಎಲ್ಲ ಶಕ್ತಿಯನ್ನು ನೀಡಲಿ ಅಂತ ಆಶಿಸಿ ಎರಡು ಮಾತುಗಳನ್ನು ಪರಂಪರೆ ಮುಂದುವರ್ಸ್ಕೊಂಡು ಹೋಗ್ತಂತದ ಬರಲ್ಲ. ಯಾರು ಕರ್ಕೊಂಡು ಕುಂದಿಸ್ಬೇಕಾಗುತ್ತೆ. ನೀವು ಯಾರು ಕುಂದಕ್ಕಾಗುತ್ತೋ ಅಲ್ಲಿ ಕುಂದಬೇಕಾದ್ರೆ ಅವರು ಎಲ್ಲಿ ಗುರುಕುಲದಲ್ಲಿ ಕಲಿತರೆ ಧಾರ್ಮಿಕ ಸಂಸ್ಕಾರ ಇರಲಿ, ಸನ್ಯಾಸತ್ವ ಇರಲಿ, ತ್ಯಾಗ ಭಾವ ಇರಲಿ, ಸಮಾಜವನ್ನು ತಿಳಿಸುವಂತಹ ಪ್ರವಚನ ಮಾಡುವ ಜ್ಞಾನ ಶಕ್ತಿ ಇರಬೇಕು, ಕಲೆ ಇರಬೇಕು. ಇದೆಲ್ಲ ಇದ್ದಂತಹ ಒಬ್ಬ ಯೋಗ್ಯರನ್ನ ಅಲ್ಲಿ ಕುಂದಿಸಬೇಕಾಗುತ್ತೆ. ಆವಾಗ ಮುಖ ಅಂತ ಅನಿಸಿದೆ. ಇವತ್ತು ಈ ಕೆಲಸದಲ್ಲಿ ನೀವೆಲ್ಲ ಬಂದಿದ್ದೀವಿ. ಅದನ್ನು ಮದುವೆ ಮಾಡಬೇಕಾದ್ರೆ 3 ವರ್ಷ 4 ವರ್ಷ ಹೋಗ್ತದೆ. ಕನ್ಯೆ ನೋಡಕ್ಕೆ ಚಾಲು ಮಾಡಿದಾಗ 1 ವರ್ಷ ಹೋಗುತ್ತೆ, 2 ವರ್ಷ ಹೋಗುತ್ತೆ. ಅಪ್ಪ ಹೋಗಿದ್ರೆ ಇನ್ನೂ ಮಾಡ್ತಾರೆ ಹೋಗಲ್ಲ. ಈಗ ದಿವಸಗಳು ಹೋಗ್ತಿರ್ತಾರೆ. ಒಂದು ಬಡಿ ಮದುವೆ ಮಾಡ್ತಾರೆ. ಮತ್ತೆ 2 ವರ್ಷದಿಂದ ಹುಡುಗಿ ಮಾಡಬೇಕು. ಆದರೆ ಈಗ ಯೋಗ ಇವತ್ತು ಬಂದಿದೆ. ನಿಮಗೆ ಇವತ್ತಾದಂಥ ಅವಕಾಶ ಬಂದಿದೆಯಪ್ಪ. ನೀವೆಲ್ಲರೂ ಕೂಡ ತುಂಬ ಗೌರವದಿಂದ ಆ ಮಹತ್ವದ ನಮ್ಮ ಹಿಂದಿನ ಜಗತ್ತು ಇದ್ದಾಗಿಂದ ಅವಿನಾಭಾವ ಹಿಂದಿನ ಸಿದ್ಧ ಪ್ರಭು ಸ್ವಾಮಿಗಳು ನಮ್ಮ ಚಕ್ರಗಳನ್ನು ಬಿಟ್ಟು ಯಾವ ಕಾರ್ಯಕ್ರಮವನ್ನು ಮಾಡಲಿಲ್ಲ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.